ಬಡವರಿಗೆ ಸೇರಬೇಕಾದ ಔಷಧಿಗಳು ತಿಪ್ಪೆ ಗುಂಡಿಯಲ್ಲಿ ಪತ್ತೆ. ಅವಧಿ ಮುಗಿಯದಿದ್ದರೂ ಔಷಧಿಗಳು ರಸ್ತೆ ಬದಿ ಬಿಸಾಡಿದ್ದು ಯಾಕೆ? ರಾಯಚೂರು ನಗರದ LBS ನಗರದ ಸ್ಮಶಾನ ಜಾಗದ ತಿಪ್ಪೆಯಲ್ಲಿ ಔಷಧಿಗಳು. ಕೆಮ್ಮು, ಕಫ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ಬಳಸುವ ಔಷಧಿ. ರಾಶಿಗಟ್ಟಲೆ ಸರ್ಕಾರದ ಮುದ್ರೆ ಇರುವ ಸಿರಿಂಜ್ಗಳನ್ನ ಎಸೆಯಲಾಗಿದೆ. ಜನ ಓಡಾಡುವ ಪ್ರದೇಶದಲ್ಲಿ ಯಾರು ಇಷ್ಟು ಪ್ರಮಾಣದ ಔಷಧಿಗಳು ಎಸೆದಿದ್ದಾರೆ ಎಂಬುದೇ ಪ್ರಶ್ನೆ. ರಸ್ತೆ ಬದಿಯಲ್ಲಿ ಬಿದ್ದ ಔಷಧಿಗಳನ್ನ ಮಕ್ಕಳು ಕುಡಿದರೆ ಯಾರು ಹೊಣೆ ಎಂದು ಅಸಮಾಧಾನ. ಸರ್ಕಾರಿ ಆಸ್ಪತ್ರೆಯ ಔಷಧಿಗಳು ಇಲ್ಲಿ ಯಾರು ಬಿಸಾಡಿದರು ಎಂದು ಅಸಮಾಧಾನ. ಯಾರು ಈ ಔಷಧಿ ಸಿರಿಂಜ್ಗಳನ್ನ ರಸ್ತೆಯಲ್ಲಿ ಬಿಸಾಕಿದ್ದಾರೆ ಎಂಬ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯ. ವರದಿ ಶಂಕರ್ ಪವಾರ್, ಗದಗ್ ನಂಬರ್ 1 ನ್ಯೂಸ್. ಜುಲೈ 25 ಆಗಿರೋದು. ಡಿಸೆಂಬರ್ 26 ತನಕ ಏನು ಡೇಟ್ ಐತೆ ಎಕ್ಸ್ಪೈರಿ ಡೇಟ್ ಡಿಸೆಂಬರ್ 26 ತನಕ ಐತೆ. ಇನ್ನು ಅಲ್ಲಿ ನಾವು ಹಾಸ್ಪಿಟಲ್ನಾಗ ಹೋದ್ರೆ ಒಂದು ಮೆಡಿಸಿನ್ ಕೊಡ್ತಾರೆ, ಒಂದು ಕೊಡಲ್ಲ. ಇಲ್ಲಿ ನೀವು ನೋಡ್ಬೋದು, ಆಲ್ಮೋಸ್ಟ್ ಪ್ರತಿಯೊಂದು ಸಿರಪು ಹಾಗೂ ಮತ್ತೆ ಪ್ರತಿಯೊಂದು ಮೆಡಿಷನು ರಾಶಿ ತಂದು ಬಿಸಾಕ್ಯಾರ. ಅಲ್ಲಿ ಹೋದ್ರೆ ಚಿಟ್ಟಿನಾಗ ಬರ್ದ್ರೆ ನಮ್ಮ ಹತ್ರ ಇಲ್ಲ, ಹೊರಗಡೆ ತೆಗೀರಿ ಅಂತ ಹೇಳ್ತಾರೆ. ಅಲ್ಲಿ ನಿರ್ಜಾರದಲ್ಲಿ ಯಾಕೆ ಮಾಡ್ತಾರೆ ಇವರು ನೋಡ್ರಿ, ತಾವು ನೋಡ್ಬೋದು. ಹೊಸ ಬಾಕ್ಸ್ ಹಾಕ್ರಿ, ಹಲವಾರು ಬಾಕ್ಸ್ಗಳು ಇಲ್ಲಿ ತಾವು ನೋಡ್ಬೋದು. ಸಿರೇಂಜು ಹಾಗೂ ಮೆಡಿಷನು, ಟ್ಯೂಬು ರಾಶಿ ಗಟ್ಟಲೆ ಬಿಸಾಕಿದ್ದಾರೆ. ಮನುಷ್ಯ ಇಲ್ಲಿ ನೋಡ್ರಿ ಏನದು ಗಾಯ ಆದ್ರೆ ಹಚ್ಚೋದು, ಇದು ಮೆಡಿಷನ್, ಇದು ಟ್ಯೂಬು. ಗಾಯ ಆದ್ರೆ ಹಚ್ಚೋದು ಕ್ರೀಮ್. ಇದು ಒಂದು ಹೊರಗಡೆ ತರಗ ಹೋದ್ರೆ 80 ರೂಪಾಯಿ 90 ರೂಪಾಯಿ ಬೀಳ್ತದ. ಇಲ್ಲಿ ತಂದು ರಾಶಿ ಲೆಕ್ಕ ಹೊರಗೆ ಬಿಸಾಕಿದ್ದಾರೆ ಇವರು. ಇವ್ರ ಹತ್ರ ಮಾನ್ಯತೆ ಐತೆ? ಯಾರು ಬಿಸಾಕಿದ್ರು? ಹಾಸ್ಪಿಟ್ಲ್ ಅವ್ರು ಸರ್. ಯಾರು ಬಿಸಾಕಿದ್ರೆ ಅವ್ರ ಬಗ್ಗೆ ಸರಿಯಾಗಿ ತನಿಖೆ ಮಾಡಿ ಯಾರು ಇದು ಮಾಡಿದ್ರಲ್ಲ. ಎಲ್ಲ ತಗೋರ ಸರ್, ಒಂದು ಸೆಕೆಂಡ್ ಇರಿ ಸರ್, ಒಂದು ನಿಮಿಷ ಸರ್, 10 ನಿಮಿಷ ಹಂಗೆ ನಿಧಾಂಕ. ಗೌರ್ಮೆಂಟ್ ಮಾಡ್ತದಲ್ಲ, ಆದ್ರೆ ಬಡವರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಇದೇ ಉಚಿತವಾಗಿ ಟ್ರೀಟ್ಮೆಂಟಾ? ಹಿಂಗ ಯಾರು ಸಿಬ್ಬಂದಿಗಳು ನೋಡಲ್ಲ. ನೋಡ್ರಿ ಸರ್, ಇಲ್ಲಿ ತಾವು ನೋಡ್ಬೋದಲ್ಲ, ನೋಡ್ರಿ ಸರ್. 27 ಇದು ಎಕ್ಸ್ಪೈರಿ ಡೇಟ್ 27 ತಾನೇ ಐತೆ ನೋಡ್ರಿ ಸರ್. ಇಲ್ಲಿ ನೋಡಿ, ಡಾಕ್ಟ್ರು ಬರೆದ್ರೆ ಆ್ಯಕ್ಚುಲಿ 5-6 ಕೊಡ್ತಾರೆ. ಏನ್ರಿ ಮೇಡಮ್, 10 ಬರ್ದಾರ, ನಮಗೆ ಈಗ ಇಷ್ಟೊಂದು ಯಾಕೆ ಕೊಡ್ತೀರ ಅಂದರೆ ಶಾರ್ಟೇಜ್ ಐತೆ, ಈಗ ಸದ್ಯದಲ್ಲಿ ಇಷ್ಟು ತಗೊಳ್ಳಿ, ಇವು ಮುಗಿದ ಮೇಲೆ ಇನ್ನೊಬ್ಬರದೇ ಅಂತಾರ. ಇಲ್ಲಿ ನೋಡಿ, ಈಗ ಇದು ಯಾರಿಗೆ ಇದು ಏನು, ಇದ್ರ ಗತಿ ಏನು? ಇಷ್ಟಿಷ್ಟು ಕಾಸ್ಟ್ಲಿ ಮೆಡಿಸಿನ್ ಎಲ್ಲ ಇಲ್ಲಿ ತಂದು ಒಕ್ಕಟಾರ. ಇದ್ರ ನಾವು ಏನು ಮಾಡಬೇಕು? ಜನರಿಗೆ ಹೊರಗಡೆ ತಗಕ್ ಹೋದ್ರೆ ಎಷ್ಟು ಕಾಸ್ಟ್ಲಿ ಬರ್ತದ? ಇಷ್ಟು ರಾಶಿ ನೀಡಿರೋದು ತಂದು ಬಿಸಾಕಿದ್ದಾರೆ. ಇದು ಯಾವ ಹಾಸ್ಪಿಟಲ್ ಅಂದ್ರೆ ಬಿಸಾಕ್ಯಾರ. ಅವರಿಗೆ ಸರಿಯಾಗಿ ಶಿಕ್ಷೆ ಆಗ್ಬೇಕು, ಸರಿಯಾದ ಶಿಕ್ಷೆ ಆಗ್ಬೇಕು. ಹಾಗೂ ಅಷ್ಟೇ ಇಟ್ಕೊಳ್ಳಿ.
ಏನಾದ್ರು ನಾವು ಎಲ್ಲ गवर्नमेंट पैसे ज्यादा अವ गवर्नमेंट ಹೇಳು ಕನ್ನಡದಾಗ ಹೇಳು ಹಾಕಿ ಹೇಳಪ್ಪ ಸಿಗಲಾರ್ದ ಮೆಡಿಸಿನ್ ಇಲ್ಲ ಮತ್ತೆ ಇದು ಟಾನಿಕ್ ಇಲ್ಲ ಅಂತ ನಮ್ಗೆ ಹೊರಗಡೆ ತರ್ಸಕ್ಕೆ ಕಳಿಸ್ತಾರ. ಇಲ್ಲಿ ನೋಡಿದ್ರೆ ರಾಯಚೂರು ಬಡಾವಣೆಯಲ್ಲಿ ರಾಯಚೂರಿನಾಗ ಎಲ್ಬೆಸ್ ನಗರ್ನಲ್ಲಿ ರಾಶಿ ರಾಶಿ ಟಾನಿಕ್ ಹಾಗೂ ಮತ್ತೆ ಸಿರೇಂಜ್ಗಳು ಹಾಗೂ ಇನ್ನತೆ ಗೌರ್ಮೆಂಟಿಂದು ನಾವು ತೆರಿಗೆ ಹಣ ಕಟ್ಟಿದ ಮೇಲೆ ಇಷ್ಟು ಬಂದ್ಮೇಲೆ ಇದು ತೆರಿಗೆ ಹಣ ಲೂಟಿ ಮಾಡ್ತಾ ಇದ್ರು ಸೈನ್ಯ. ಇನ್ನ ಡೇಟ್ ಐತೆ ಆದ್ರೆ 27, 26 ಡಿಸೆಂಬರ್ ಲಾಸ್ಟ್ ಕೊನೆ ತನಕ ಐತೆ. ಇದು 27 ತನಕ ಐತೆ. ಆದ್ರೆ ಸಹ ಇಲ್ಲಿ ರಾಶಿ ರಾಶಿ ಟಾನಿಕ್ ಹಾಗೂ ಇದು ಸಿರಂಜಿ ಎಲ್ಲ ತಂದು ಬಿಸಾಕಿದ್ದಾರೆ. ಯಾರು ಬಿಸಾಕಿದ್ದಾರೆ ಅವ್ರ ಮೇಲೆ ಸರಿಯಾಗಿ ಕ್ರಮ ಜರುಗಬೇಕಂತ ಎಲ್ಲರೂ ಕೇಳ್ಕೊಂತೀವಿ ನಿಮ್ಮ ಹತ್ರ. ಸೇರೋಣ ಸೇರ್ಕೊಳ್ಳಿ.
ಹೇಳಿ ಮಾಹಿತಿ ಕೊಟ್ಟು ನಾವು ಅದಕ್ಕೆ ಸಲಹೆ ಇಟ್ಟು ತಿಳಿಸಿದ್ದೀವಿ. ಇನ್ನು ರಿಕ್ವೆಸ್ಟ್ ಏನಪ್ಪ ಅಂದರೆ ಶರಣಗೌಡ ಪಾಟೀಲ್ ಸರ್ ತಮ್ಮ ಕಣ್ಣು ಕೆಳಗಡೆ